ನಮಸ್ಕಾರ. ನಾನು ಶುಭಾ. ಹಳೇವು ಎರೇಸರ್ ಇದ್ದರೆ ನಾವು ಮಕ್ಕಳದು ಎಲ್ಲ ಬಿಸಾಕ್ತಾ ಇರ್ತೀವಲ್ಲ, ಇನ್ಮೇಲೆ ಅಂತೂ ಬಿಸಾಕಕ್ಕೆ ಹೋಗಬೇಡಿ. ನಾನು ಹೊಸದ್ರಲ್ಲೇ ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಹಳೇದಿದ್ದರೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಬಳಸ್ಕೋಬೋದು. ನೋಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಓಲೆದು ಹಿಂದ್ಗಡೆ ತಿರುಪೆ ಇರಲ್ಲ, ಇದನ್ನು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಿಂಗೆ ಬಳಸ್ಕೋಬೋದು. ಅಕಸ್ಮಾತ್ ಅಲ್ಲಿ ಓಲೆಗಿಲ್ಲ ಅಂದಾಗ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ತೋರಿಸ್ತಾ ಇದ್ದೀನಿ. ಎರೇಸರು ಮತ್ತೆ ಒಂದು 2 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಒಂದು ಅಷ್ಟಷ್ಟು ಕಟ್ ಮಾಡಿಕೊಂಡು ಮತ್ತೆ ಮಧ್ಯಕ್ಕೆ ಕಟ್ ಮಾಡ್ಕೊಬಿಡಿ. ನಾವು ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಕಟಿಂಗ್ ಬೋರ್ಡ್ ಬಳಸ್ತಾ ಇರ್ತೀವಲ್ಲ, ಇದು ನಾವು ಶೆಲ್ಫ್ ಮೇಲೆ ಇಟ್ಟಾಗ ಅಲ್ಲಾಡ್ತಾ ಇರುತ್ತೆ, ಬೇಗ ಬೇಗ ಜಾರುತ್ತೆ, ಕಟ್ ಮಾಡೋಕ್ಕಾಗಲ್ವಲ್ಲ. ನೀವು 4 ಕಡೆ 4 ಪೀಸಸ್ ಇಟ್ಬಿಟ್ಟು ಎರೇಸರ್ದು ಇದನ್ನು ಗ್ಲೂಗನ್ ಹಾಕಿ ಮೆತ್ತಿಸ್ಬಿಡಿ. ನಾನು ಕೆಳಗಡೆ ಮೆತ್ತಿಸ್ಬಿಟ್ಟಿದ್ದೀನಿ. ನೋಡಿ, ಅಲ್ಲಾಡ್ತಾ ಇಲ್ಲ. ಬೇಕಾದರೆ ಟ್ರೈ ಮಾಡಿ. ನಿಮ್ಮದು ಸ್ವಿಚ್ ಬೋರ್ಡ್ ತುಂಬ ಗಲೀಜಾಗಿದೆ ಅಂದರೆ ಹಳೇದು ಎರೇಸರ್ ಇರುತ್ತಲ್ಲ, ಇದರಲ್ಲಿ ಚೆನ್ನಾಗಿ ಈ ಥರ ಉಜ್ಜ್ತಾ ಇರಿ. ನೋಡಿ, ಈ ಥರ ಉಜ್ಜ್ತಾ ಇದ್ದರೆ ಆ ಗಲೀಜೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನೀವು ಬಟ್ಟೆ ಆಗಲಿ ಇಲ್ಲ ಯಾವುದೇ ಲಿಕ್ವಿಡ್ಡು ಏನೂ ಬೇಕಾಗಿಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟೊಂದು ಗಲೀಜಿದೆ ಮತ್ತು ಕ್ಲೀನ್ ಆಗಿಬಿಡ್ತು. ಮತ್ತು 2 ಸೇಫ್ಟಿ ಪಿನ್ ತಗೊಬಿಟ್ಟು ಎರೇಸರ್ ಹಳೇದಿದ್ದರೆ ಅದಕ್ಕೆ ಹಾಕ್ಬಿಡಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಹಾಕ್ಬಿಟ್ಟು ಗ್ಲೂಗನ್ ಆಗಲಿ ಇಲ್ಲ ಡಬಲ್ ಟೇಪ್ ಹಾಕ್ಬಿಟ್ಟು ಮೆತ್ತಿಸ್ಬಿಡಿ. ನೋಡಿ, ನಾನು ಇದನ್ನು ಮೆತ್ತಿಸ್ಬಿಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇವಾಗ ಬೇಕಾಗಿರೋ ಕೀಸು ಅದನ್ನೆಲ್ಲ ಈ ಥರ ನೇತಾಕ್ಕೋಬೋದು. ನಾನು ಕೂಡ ಈ ಥರ ನಮ್ಗೆ ಬೇಕಾಗಿರೋ ಕೀಸ್ 1-2 ನೇತಾಕಿದ್ದೀನಿ. 4 ಬಾಟಲ್ ತಗೊಂಡು ಮರಳಾದರೂ ತುಂಬಿಸಿ, ಇಲ್ಲಾಂದರೆ ನೀರಾದರೂ ತುಂಬಿಸ್ಬೋದು. ನಾನು ಮರಳು ತುಂಬಿಸಿಟ್ಬಿಟ್ಟಿದ್ದೀನಿ. ನೀವು ಬೇಕಾದರೆ ನಿಮ್ಮ ಮರಳು ಸಿಕ್ಕಲ್ಲ ಅನ್ನೋರು ನೀರು ತುಂಬಿಸ್ಬಿಟ್ಟು ಉಲ್ಲನ್ ದಾರ ತಗೊಂಡು ಸೇಮ್ ನಾನು ದಾರದಲ್ಲಿ ಹೆಂಗೆ ಸುತ್ತಾ ಇದ್ದೀನಲ್ಲ, ಈ ಬಾಟಲಿಂದ ಆ ಬಾಟಲ್ಗೆ ಸುತ್ಕೊಂಡು ಬರಬೇಕು. ಸೇಮ್ ನಾನು ವಿಡಿಯೋದಲ್ಲಿ ಹೆಂಗೆ ಸುತ್ತಾ ಇದ್ದೀನೋ ಸೇಮ್ ಹಂಗೆ ನೀವು ಕೂಡ ಸುತ್ಕೊಂಡು ಬನ್ನಿ. ಲಾಸ್ಟ್ ಎಲ್ಲ ಸುತ್ಕೊಂಡು ಬಂದು ಗಂಟು ಹಾಕ್ಬಿಡಿ. ಹಿಂಗೆ ಸುತ್ತಬಿಟ್ಟು ಲಾಸ್ಟಲ್ಲಿ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡಿಬಿಡಿ. ಗಂಟು ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಎಕ್ಸ್ಟ್ರಾ ಇನ್ನೂ ಒಂದು ದಾರ ತಗೋಬೇಕು ಬಾಟಲ್ ಮುಂದ್ಗಡೆಗೆ. ನೋಡಿ, ತೋರಿಸ್ತೀನಿ. ಆ ಮುಂದ್ಗಡೆಗೆ ಎಕ್ಸ್ಟ್ರಾ ಇನ್ನೊಂದು ದಾರನೂ ಗಂಟು ಹಾಕ್ಬಿಡಿ. ಗಂಟು ಹಾಕ್ಬಿಟ್ಟು 2 ಸತಿ ಗಂಟು ಹಾಕ್ಕೊಳ್ಳಿ. ಟೈಟಾಗಿ 2 ಸತಿ ಗಂಟು ಹಾಕ್ಬಿಡಿ. ನಮಗೆ ಹೂವು ಕಟ್ಟೋದೇ ಬರಲ್ಲ ಅನ್ನೋರು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಸುಲಭ. ನೋಡಿ, 3 ಹೂವು ಇಡಬೇಕು. 3 ಹೂವು ಇಕ್ಬಿಟ್ಟು ಮಧ್ಯದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಒಂದು 3 ಹೂವು ಇಕ್ಬಿಟ್ಟು ಮತ್ತು ಈ ದಾರನೆತ್ತ ಆ ಕಡೆಗೆ ಹಾಕ್ಬಿಟ್ಟು ಕೆಳಗಡೆಯಿಂದ ಈ ಥರ ಎಳೆದ್ರೆ ಗಂಟು ಬೀಳ್ತಾ ಇರುತ್ತೆ. ನಮಗೆ ಒತ್ತಾಗೆ ಬರಲ್ಲ ಅನ್ನೋರು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಮಲ್ಲಿಗೆದಲ್ಲಿ ತೋರಿಸಿದ್ದೀನಲ್ಲ, ನೀವು ಬೇರೆ ಹೂಗಳಲ್ಲಿ ರೋಸು, ಈ ಬಟನ್ ರೋಸು ಇಲ್ಲ ಕನಕಾಂಬರ, ಸಣ್ಣ ಮಲ್ಲಿಗೆ ಯಾವುದೇ ಹೂವು ಇರಲಿ ಅದರಲ್ಲಿ ಟ್ರೈ ಮಾಡ್ಬೋದು. ಇದು ತುಂಬ ಸುಲಭ ಮತ್ತು ಬೇಗ ಬೇಗ ಆಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಹಾಗೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಪೋಣಿಸ್ಕೊಂಡು ಬರಬೇಕು. ನಾನು ಪೋಣಿಸ್ಕೊಂಡು ಬಂದು ಆ ದಾರನ ತೆಗೆದುಬಿಟ್ಟೆ. ಬಾಟಲಿಂದ ತೆಗೆದುಬಿಟ್ಟು ಒಂದು ಸ್ವಲ್ಪ ದಾರ ಬಿಡಬೇಕು ಸೈಡ್ಸಲ್ಲಿ. ನಾವೇನಾದರೂ ಗಂಟೆಗೇನ ಸುತ್ಕೋಬೇಕಂದ್ರೆ ಎಕ್ಸ್ಟ್ರಾ ದಾರ ಇರಬೇಕಲ್ಲ. ನೋಡಿ, ಎಷ್ಟು ಹೊತ್ತಾಗಿ ಬಂದಿದೆಯೋ. ಟ್ರೈ ಮಾಡಿ ನೋಡಿ ನೀವು ಕೂಡ. ಹಳೆ ದಿಮ್ ಕವರ್ಸು ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ, ನೀವೇನು ಮಾಡಬೇಕಂದ್ರೆ ಹಳೆ ದಿಮ್ ಕವರ್ ಒಳಗಡೆ ಈ ಥರ ಕವರ್ಸ್ ಏನಾದರೂ ಇದ್ದರೆ ಆ ಕವರ್ನ ಹಾಕ್ಬಿಡಬೇಕು. ನೋಡಿ, ಒಳಗಡೆ ನೀಟಾಗಿ ಕವರ್ ಹಾಕ್ಬಿಟ್ಟು ನಾವು ಪಾತ್ರೆ ಎಲ್ಲ ತೊಳೆದಾಗ ಶೆಲ್ಫ್ ಮೇಲೆ ಹಂಗೆ ಇಡ್ತೀವಲ್ಲ, ಆ ತೇವದ್ದು ಹಂಗೆ ಇಡೋ ಬದಲು ಇದ್ರ ಮೇಲೆ ಇಡಿ. ಹಿಂಗೆ ಇಡೋದ್ರಿಂದ ಆ ತೇವ ಎಲ್ಲ ಹೀರ್ಕೊಬಿಡುತ್ತೆ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಒಂದ್ಸತಿ. ವಾಟರ್ ಬಾಟಲ್ದು 2 ಮುಚ್ಚಳ ಮತ್ತು ಪ್ಲಾಸ್ಟಿಕ್ ದಾರ ಸ್ವಲ್ಪ ದಪ್ಪ ಇರೋದು, ಮತ್ತು ನೋಡಿ ಈ ಥರ ಪೈಪ್ ಬೇಕು, ಒಂದಷ್ಟು ಉದ್ದ ಪೈಪು. ಆ ಬಾಟಲ್ ಮುಚ್ಚಳಕ್ಕೆ 2 ಹೋಲ್ಸ್ ಮಾಡಿಕೊಂಡು ಥರ್ಮಾಕೋಲ್ ಹಾಕ್ಬಿಟ್ಟು ಫೆವಿಕ್ವಿಕ್ ಹಾಕಿ ಮೆತ್ತಿಸ್ಬಿಟ್ಟಿದ್ದೀನಿ. ಚೆನ್ನಾಗಿ ಮೆತ್ಕೊಬಿಡುತ್ತೆ. ಪ್ಲಾಸ್ಟಿಕ್ ದಾರನೂ ಆ ಹೋಲ್ಸ್ ಮಾಡಿರ್ತೀರಲ್ಲ ಅದ್ರ ಒಳಗಡೆಗೆ ಸೇರಿಸಿ ಪೈಪ್ ಒಳಗಡೆಯಿಂದ ಈ ಕಡೆಗೆ ಬಂದುಬಿಡಬೇಕು. ನೋಡಿ, 2 ದಾರನ ಈ ಕಡೆ ಬಂದುಬಿಟ್ಟಿದೆಯಲ್ಲ, ಮತ್ತು ಆ ಬಾಟಲ್ ಮುಚ್ಚಲಿಕ್ಕೆ 2 ಹೋಲ್ಸ್ ಮಾಡ್ಕೊಂಡಿದ್ದೆ, ಅದ್ರ ಒಳಗಡೆಯಿಂದ ತಗೊಂಡು ಫೆವಿಕ್ವಿಕ್ಕು ಟರ್ಮಾಕೋಲ್ ಹಾಕ್ಕೊಂಡು ಚೆನ್ನಾಗಿ ಮೆತ್ತಿಸ್ಬಿಟ್ಟಿದ್ದೀನಿ. ಮತ್ತು ಇನ್ನೂ ಒಂದು ಬಾಟಲ್ ಮುಚ್ಚಳ ತಗೊಂಡು 2 ಹೋಲ್ಸ್ ಮಾಡಿಕೊಂಡು ಆಪೋಸಿಟ್ ಹಾಕ್ಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಆಪೋಸಿಟ್ ಹಾಕ್ಬಿಟ್ಟು ಟೈಟಾಗಿ ಎಳೆದ್ಬಿಟ್ಟು ಸುಮ್ಮನೆ ಗಂಟು ಹಾಕ್ಕೊಳ್ಳಿ. ಗಂಟು ಆಯ್ತಲ್ಲ, ನಾವು ದಿನ ಸ್ನಾನ ಮಾಡಿ ತೆಗಿಯೋ ಬಟ್ಟೆಗಳೇನು ಅಷ್ಟೊಂದು ಗಲೀಜೇನಾಗಿರಲ್ಲ. ಆದರೂ ನಮ್ಮ ಮನೇಲಿ ಇವಾಗ ವಾಷಿಂಗ್ ಮಿಷಿನ್ ಇಲ್ಲ, ತುಂಬ ಚಳಿ ಇದೆ ಮತ್ತು ಕರೆಂಟ್ ಕೂಡ ಇಲ್ಲ ಮನೆಯಲ್ಲಿ, ವಾಶ್ ಮಾಡಲೇಬೇಕನ್ನೋವಾಗ ನೀವು ಈ ಥರ ಮಾಡಿಟ್ಕೊಂಡ್ರೆ ನೋಡಿ, ಆ ದಾರದೊಳಗಡೆಗೆ ಸ್ವಲ್ಪ ಸ್ವಲ್ಪ ಬಟ್ಟೆ, ಒಂದು 4ರಿಂದ 5 ಬಟ್ಟೆ ಸೇಮ್ ನಾನು ತಿರುಗಿಸಿ ಹಿಂಗೆ ಇಟ್ಕೊತಾ ಇದ್ದೀನಿ. ಹಂಗೆ ಇಟ್ಕೊಬಿಟ್ಟು ಹಿಂದ್ಗಡೆಯಿಂದ ಎಳೀರಿ. ಇವಾಗ ಟೈಟ್ ಆಗಿಬಿಡುತ್ತೆ. ನೋಡಿ, ಹಿಂದ್ಗಡೆಯಿಂದ ಎಳಿತಾ ಇದ್ದರೆ ದಾರ ಟೈಟ್ ಆಗೋಯ್ತಲ್ಲ, ನೀವು ಒಂದು ಬಕೆಟಲ್ಲಿ ಸ್ವಲ್ಪ ನೀರು, ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಬಿಸಿ ನೀರು, ಒಂದು ಸ್ವಲ್ಪ ಬಿಸಿ ನೀರು ಸೇರಿಸ್ಕೊಬಿಟ್ಟು ಫಸ್ಟೇ ರೆಡಿ ಮಾಡಿಟ್ಟಿದ್ವಲ್ಲ ಈ ಬಟ್ಟೆಗಳ್ನು ನೋಡಿ, ಕೈಯಲ್ಲಿ ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇರ್ಬೇಕು. ಕೈ ಏನು ಹಾಕೋ ಅಷ್ಟಿಲ್ಲ, ಪೈಪಲ್ಲೇ ಹಿಂಗೆ ತಿರುಗಿಸ್ತಾ ಇರ್ಬೇಕು. ಸೇಮ್ ವಾಷಿಂಗ್ ಮಿಷಿನಲ್ಲಿ ಹೆಂಗೆ ತಿರುಗುತ್ತಲ್ವ ಹಂಗೆ ತಿರುಗಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಬೇಕು. 10 ನಿಮಿಷ ಆದಮೇಲೆ ನೀವು ಕೈಯಲ್ಲಿ ಸ್ವಲ್ಪ ಹಿಂಗೆ ಅಂತ ಇದ್ದರೆ ಸಾಕು. ನೋಡಿ,
ಪೈಪ್ ಹಿಡ್ಕೊಂಡು ಕೈಯಲ್ಲೆಲ್ಲ ಪೈಪಲ್ಲಿ ಹಿಂಗಂತಾ ಇದ್ರೆ ಸಾಕು. ಸೇಮ್ ವಾಷಿಂಗ್ ಮಿಷಿನಲ್ಲಿ ಹೆಂಗೆ ತಿರುಗುತ್ತಲ್ವಾ ಹಂಗೆ ತಿರುಗ್ತಾ ಇರುತ್ತೆ. ಗಲೀಜಷ್ಟೇ, ತುಂಬ ಏನೋ ಸ್ವಲ್ಪ ಗಲೀಜಾಗಿದ್ರೂ ನೀಟಾಗಿ ಹೊಲ್ಟೋಗ್ಬಿಡುತ್ತೆ. ನೋಡಿ ಎತ್ತಿಬಿಟ್ಟು ಇವಾಗ ಈ ಕಡೆ ಬಕೆಟಲ್ಲಿ ನೀವು ಜಾಳಿಸ್ಕೊಳ್ಳೋಕ್ಕೆ ಇನ್ನೊಂದು ಬಕೆಟಲ್ಲಿ ನೀರು ಇಟ್ಟಿರಬೇಕು. ನೋಡಿದ್ರಲ್ಲ ಬಕೆಟಲ್ಲಿ ಗಲೀಜು ಎಷ್ಟು ಬಂದಿದೆಯೋ. 10 ನಿಮಿಷ ಬಿಟ್ಟಿದ್ದೆ ಅಷ್ಟೇ. ನೀವು ಕೈಯಲ್ಲಿ ಏನು ವಾಶ್ ಮಾಡೋ ಅಷ್ಟಿಲ್ಲ. ಒಬ್ಬೊಬ್ಬರಿಗೆ ಚಳಿಗೆ ತಣ್ಣೀರು ಮುಟ್ಟರೆ ಆಗಲ್ಲ. ಸ್ವಲ್ಪ ಹುಷಾರಿಲ್ಲ ಅಂದ್ರೂ ನಮ್ಗೇನಾಗುತ್ತೆ ಅಂದರೆ ನೆಗಡಿ ಕೆಮ್ಮು ಆ ಥರ ಇದ್ದಾಗೂ ಅಷ್ಟೇ ನಮಗೆ ಬಟ್ಟೆ ವಾಶ್ ಮಾಡಬೇಕಂದ್ರೇ ತಲೆನೋವು ಬರುತ್ತೆ. ತಣ್ಣೀರು ಮುಟ್ಬೇಕಲ್ವಾ ವಾಷಿಂಗ್ ಮಿಷಿನ್ ಇಲ್ದಿದ್ದಾಗ. ಅಕಸ್ಮಾತ್ ಕರೆಂಟು ಇಲ್ಲ ಅನ್ನೋವಾಗ ನೀವು ಇದನ್ನು ಬೇಕಾದರೆ ಟ್ರೈ ಮಾಡ್ಬೋದು. ನೋಡಿ ಅದರಲ್ಲಿ ಜಾಳಿಸ್ಬಿಟ್ಟು ಒಂದು ಕಡೆ ಈ ಥರ ಇಟ್ಬಿಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ನೀರೆಲ್ಲ ಸೋರೋಗುತ್ತೆ. ಮತ್ತು ನೀವು ಎತ್ಕೊಂಡೋಗಿ ಒಣಗಿಸ್ಬೋದು. ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತಾ ಇದ್ದೀನಿ. ಮತ್ತು ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಕೈಯಲ್ಲೇನು ಹಿಂಡ್ಲೂ ಇಲ್ಲ, ತುಂಬ ಚೆನ್ನಾಗಿದೆ ಇವಾಗ ಬಟ್ಟೆಗಳು. ನೀರು ಒಂದು ಸ್ವಲ್ಪನೂ ಇಲ್ವಲ್ಲ. ಇವಾಗ ಎತ್ಕೊಂಡೋಗಿ ಇದನ್ನು ಒಣಗಿಸ್ಬಿಡಿ. ನೋಡಿ ನೀವು ಅಷ್ಟೇ ಈ ಥರ ಒಂದು ಪೈಪು ಈ ಥರ ದಾರ ಇದ್ದರೆ ಸಾಕು. ತುಂಬ ಚೆನ್ನಾಗಿ ನಮ್ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ, ಅಕಸ್ಮಾತ್ ಕರೆಂಟ್ ಇಲ್ದಿದ್ದಾಗ ಈ ಥರ ವಾಶ್ ಮಾಡ್ಕೋಬೋದು. ಟ್ರೈ ಮಾಡಿದ್ರೆ ಅಂತ ಬಂದು ಕಮೆಂಟ್ ಹಾಕೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.